Hello students, good morning everyone. Today let me start with your online classes. So ಇವತ್ತು ನಾನು ಪಾರ್ಟ್ 2 ಮಾಡ್ತೀನಿ, ರೆಸ್ಪಾನ್ಸಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಪಾರ್ಟ್ 1ಅಲ್ಲಿ ಏಬಯೋಟಿಕ್ ಫ್ಯಾಕ್ಟರ್ಸ್ ಯಾವ್ಯಾವ್ದಿರುತ್ತೆ ಅಂತ ಹೇಳಿದ್ದೀನಿ. ಲೈಟ್, ಟೆಂಪ್ರೇಚರ್ ಇದನ್ನೆಲ್ಲ ಸ್ಟಡಿ ಮಾಡಿದ್ದೀರಾ. ದೆನ್ ಹ್ಯುಮಿಡಿಟಿ ಅದನ್ನೆಲ್ಲ. ಸೊ ಅದಕ್ಕೆ ಯಾವ ಥರ ರೆಸ್ಪಾನ್ಸಸ್ ಯಾವ ಥರ ಬರುತ್ತೆ ಆ್ಯನಿಮಲ್ಸಿಂದ ಅಂತ, ಹ್ಯೂಮನ್ಸಿಂದ ಯಾವ ಥರ ರೆಸ್ಪಾನ್ಸ್ ಆಗುತ್ತೆ ಅಂತ ಆರ್ಗ್ಯಾನಿಸಮ್ ಮತ್ತು ಪಾಪ್ಯುಲೇಷನ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಯೂನಿಟ್ 10 ಎಕಾಲಜಿ. ಸೊ ಹೌ ದೇ ವಿಲ್ ರೆಸ್ಪಾನ್ಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್. ಹ್ಯೂಮನ್ಸ್, ಆ್ಯನಿಮಲ್ಸ್, ಪ್ಲಾಂಟ್ಸ್ ಇದೆಲ್ಲನೂ ಕೂಡ ಏಬಯೋಟಿಕ್ ಫ್ಯಾಕ್ಟರ್ಸ್ಗೆ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳಿದ್ರೆ ಈ 4 ವೇಯಲ್ಲಿ ಅದು ರೆಸ್ಪಾಂಡ್ ಮಾಡುತ್ತೆ. ಒನ್ ಈಸ್ ರೆಗ್ಯುಲೇಷನ್ ಮಾಡೋದು, ಕನ್ಫರ್ಮ್, ಓಕೆ, ಆ್ಯಂಡ್ ದೆನ್ ಮೈಗ್ರೇಟ್ ಆ್ಯಂಡ್ ದೆನ್ ಸಸ್ಪೆಂಡ್. ಒಂದು ರೆಗ್ಯುಲೇಷನ್ ಮಾಡುತ್ತೆ, ಕನ್ಫರ್ಮೇಷನ್ ಮಾಡುತ್ತೆ, ಮೈಗ್ರೇಷನ್ ಮತ್ತು ಸಸ್ಪೆನ್ಷನ್. ಸೊ ಯು ವಿಲ್ ಸ್ಟಡಿ ಆಲ್ ದೀಸ್ ಇನ್ ಡೀಟೇಲ್. ನಾವು ಈ ಒಂದು ಪಾರ್ಟಲ್ಲಿ ಹೇಳ್ತೀನಿ. ಓಕೆ, ಸೊ ಯಾವ ಥರ ಆರ್ಗ್ಯಾನಿಸಮ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್, ಅದನ್ನು ಹೋಮಿಯೋಸ್ಟಾಟಿಸ್ ಅಂತ ಹೇಳ್ತೀವಿ, ಹೋಮಿಯೋಸ್ಟಾಸಸ್. ಓಕೆ, ಈ ಆರ್ಗ್ಯಾನಿಸಮ್ಮು ಅವ್ರ ಬಾಡಿ ಒಳಗಡೆ ತನ್ನದೇ ಆದಂಥ ಒಂದು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಚೇಂಜ್ ಆಗದೇ ಇರುವಂಥ ಒಂದು ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡ್ಕೊಳ್ಳುತ್ತೆ. ಅದನ್ನು ನಾವು ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಓಕೆ, ಸೊ ಡಿಸ್ಪೈಟ್ ವೇರಿಯಿಂಗ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಕಂಡೀಷನ್ಸ್, ಹೊರಗಡೆ ನಮ್ಮ ಬಾಡಿ ಒಳಗಡೆ ಒಂದೇ ಟೆಂಪ್ರೇಚರು, ಒಂದೇ ಎಲ್ಲನೂ ಕೂಡ ಬಾಡಿ ಹೀಟ್ ಆಗಿರ್ಬೋದು, ಟೆಂಪ್ರೇಚರ್ ಯಾವ್ದು ಎಲ್ಲ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತೀವಿ. ಇವನ್ ದೋ ದೇರ್ ಆರ್ ಚೇಂಜಸ್ ಇನ್ ದ ಔಟರ್ ಎನ್ವಿರಾನ್ಮೆಂಟ್. ಹೊರಗಡೆ ಚೇಂಜಸ್ ಆಗ್ತಿರುತ್ತೆ, ಮಳೆ ಬರ್ತಿರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ, ಗಾಳಿ ಇರುತ್ತೆ, ಆ ಥರ ಎಲ್ಲ ಇದ್ದರೂ ಕೂಡ ನಮ್ಮ ಬಾಡಿ ಒಳಗಡೆ ಒಂದು ಕಾನ್ಸ್ಟೆನ್ಸಿನ ಮೇಂಟೈನ್ ಮಾಡೋದನ್ನು ನಾವು ಇಂಟರ್ನಲ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡೋದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಹೋಮಿಯೋಸ್ಟಾಸಿಸ್ ಈ 4 ವೇಯಲ್ಲಿ ನೀವು ಅಚೀವ್ ಮಾಡ್ಕೋಬೋದು: ರೆಗ್ಯುಲೇಟ್, ಕನ್ಫರ್ಮ್, ಮೈಗ್ರೇಟ್, ಸಸ್ಪೆಂಡ್. ಓಕೆ, ಸೊ ಇಲ್ಲಿ ರೆಗ್ಯುಲೇಷನ್ ಮಾಡ್ತಿರೋದು ನೋಡ್ತಿದ್ದೀರಾ. ತುಂಬ ಚಳಿ ಆದರೆ, ಬಿಸಿಲು ಜಾಸ್ತಿ ಆದರೆ. ದೆನ್ ಕನ್ಫರ್ಮ್, ಹೌ ಇದೆ ಎನ್ವಿರಾನ್ಮೆಂಟ್ ಟೆಂಪ್ರೇಚರ್ಗೆ ಯಾವ ಥರ ಎನ್ವಿರಾನ್ಮೆಂಟಿಗೆ ಅದು ಕ್ಯಾಮಫ್ಲೇಜ್ ಕಲರಿಂಗ್ ಡಿಫ್ರೆನ್ಸ್ ಮಾಡಿಕೊಂಡು ಯಾವ ಥರ ಅದು ಅಡ್ಯಾಪ್ಟ್ ಆಗಿರುತ್ತೆ ಅಂತ. ಮತ್ತು ಮೈಗ್ರೇಷನ್, ಬರ್ಡ್ಸ್ ಎಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ. ಮತ್ತು ಸಸ್ಪೆನ್ಷನ್ ಅಂದರೆ ಏನು ಅಂತ ಇನ್ ಡೀಟೇಲಾಗಿ ಇಲ್ಲಿ ಸ್ಟಡಿ ಮಾಡ್ತಾರೆ. ಎಲ್ಲ ಆ್ಯಕ್ಟಿವಿಟೀಸನ್ನ ಸಸ್ಪೆಂಡ್ ಮಾಡ್ಕೊಳ್ಳುತ್ತೆ ಒಂದು ಸ್ವಲ್ಪ ಟೈಮಿಗೆ. ಓಕೆ, ಸೊ ರೆಸ್ಪಾನ್ಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್ ಫಸ್ಟ್ ಈಸ್ ರೆಗ್ಯುಲೇಟ್. ಸೊ ಆರ್ಗ್ಯಾನಿಸಮ್ಸ್ ಯಾವ ಥರ ರೆಗ್ಯುಲೇಟ್ ಮಾಡೋದು, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಇಟ್ ಈಸ್ ದ ಮೇಂಟೆನೆನ್ಸ್ ಆಫ್ ಹೋಮಿಯೋಸ್ಟಾಸಿಸ್ ಬೈ ಫಿಸಿಯಾಲಜಿಕಲ್ ಆ್ಯಂಡ್ ಬಿಹೇವಿಯರಲ್ ಮೀನ್ಸ್. ರೆಗ್ಯುಲೇಷನ್ ಅಂತ ಹೇಳಿದ್ರೆ ಹೋಮಿಯೋಸ್ಟಾಸಿಸನ್ನು ಮೇಂಟೈನ್ ಮಾಡೋದು ಫಿಸಿಯಾಲಜಿಕಲ್ ಆ್ಯಂಡ್ ಬಿಹೇವಿಯರಲ್ ಮೀನ್ಸ್ ಮುಖಾಂತರ. ಓಕೆ, ನಮ್ಮ ಬಾಡಿ ಒಳಗಡೆ ಇರುವಂಥ ಕೆಲವೊಂದು ಫಿಸಿಯಾಲಜಿ ಮೀನ್ಸ್ ಫಂಕ್ಷನಿಂಗ್ ಆಫ್ ದ ಆರ್ಗನ್ಸ್ ಆಫ್ ದ ಬಾಡಿ, ಅದನ್ನು ಫಿಸಿಯಾಲಜಿ ಅಂತ ಹೇಳ್ತೀವಿ. ಅದನ್ನು ಕೆಲವೊಂದು ಸರಿ ಮೇಂಟೈನ್ ಮಾಡ್ತೀರಾ. ಮತ್ತು ಬಿಹೇವಿಯರ್, ಆರ್ಗ್ಯಾನಿಸಮ್ ಬಿಹೇವಿಯರು ಕೂಡ ಅದನ್ನು ಕೂಡ ನೀವು ಕೆಲವೊಂದು ಸರಿ ಚೇಂಜಸ್ ಮಾಡ್ಕೊತೀರಾ ಟು ಕಾಂಪನ್ಸೇಟ್ ವಿತ್ ದ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಟೆಂಪ್ರೇಚರ್. ಸೊ ಇಟ್ ಎನ್ಶೋರ್ಸ್ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್, ದಟ್ ಈಸ್ ರೆಗ್ಯುಲೇಷನ್ ಯಾವ ಥರ ಮಾಡ್ತೀರಾ ಅಂತ ಹೇಳಿದ್ರೆ ಬಾಡಿ ಟೆಂಪ್ರೇಚರ್ ಅಷ್ಟೇ ಇರಬೇಕು, 37 ಡಿಗ್ರಿ ಸೆಲ್ಸಿಯಸ್. ಹೊರಗಡೆ ಜಾಸ್ತಿ ಕಡಿಮೆ ಆಗ್ಬೋದು, ಬಟ್ ಇಲ್ಲಿ ಚೇಂಜಸ್ ಆಗಬಾರ್ದು. ಕಾನ್ಸ್ಟೆಂಟ್ ಆಸ್ಮೋಟಿಕ್ ಕಾನ್ಸಂಟ್ರೇಷನ್ ಕೂಡ ಸೇಮ್ ಇರಬೇಕು. ಓಕೆ, ಐ ಹ್ಯಾವ್ ಟೋಲ್ಡ್ ಆಸ್ಮೋಸಿಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಫ್ರಮ್ ದ ಲೆವೆಲ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಅದನ್ನು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಅದರದ್ದು ಕಾನ್ಸಂಟ್ರೇಷನನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದು, ಅದನ್ನು ಆಸ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಬಾಡಿ ಒಳಗಡೆ ಯಾವ ಥರ ಇರುತ್ತೆ ಅದೇ ಥರ ಹೊರಗಡೆನೂ ಕೂಡ ಇರುತ್ತೆ, ಆ ಥರ ಮೇಂಟೈನ್ ಮಾಡೋದನ್ನು ಆಸ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸಬ್ಸ್ಟೆನ್ಸ್ ಆಗಿರ್ಬೋದು. ಓಕೆ, ದೆನ್ ಎಕ್ಸಾಂಪಲ್ ಆಲ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಆ್ಯಂಡ್ ವೆರಿ ಫ್ಯೂ ಲೋವರ್ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್, ಇವರೆಲ್ಲನೂ ಕೂಡ ಈ ಥರ ಮಾಡ್ತಾರೆ. ಓಕೆ, ಇದನ್ನು ಹೋಮಿಯೋಥರ್ಮ್ಸ್ ಅಂತಲೂ ಕೂಡ ಕರಿತೀವಿ, ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತಲೂ ಕೂಡ ಕರಿತೀವಿ. ಇವ್ರನ್ನ ಎಲ್ಲ ಬಾಡಿ ಒಳಗಡೆ ಇವರು ರೆಗ್ಯುಲೇಷನ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಇನ್ ಕೇಸ್ ಆಫ್ ಹಿಯರ್ ಯು ಕ್ಯಾನ್ ಸಿ ಹೀಟ್ ಜಾಸ್ತಿ ಆದಾಗ ಸ್ವೆಟ್ಟಿಂಗ್ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬ ಬಿಸಿಲಿದ್ದಾಗ ಸ್ವೆಟ್ಟಿಂಗ್ ಆಗಿದ್ರೆ ಸೊ ತಂಪಗಾಗುತ್ತೆ ಅಂತ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ದೆನ್ ಕೋಲ್ಡ್ ಇದ್ದಾಗ ಯು ವೇರ್ ಸ್ವೆಟರ್ಸ್ ಆ್ಯಂಡ್ ಆಲ್ ಬಿಕಾಸ್ ಯು ವಾಂಟ್ ಟು ಮೇಕ್ ಯುವರ್ ಬಾಡಿ ಟೆಂಪ್ರೇಚರ್ ಟು ಇನ್ಕ್ರೀಸ್. ದೆನ್ ಸೊ ಥರ್ಮೋರೆಗ್ಯುಲೇಷನ್ ಇನ್ ಮ್ಯಾಮಲ್ಸ್, ಈ ಒಂದು ಎಕ್ಸಾಂಪಲ್ ಇಲ್ಲ ಐತೆ. ದ ಸಕ್ಸಸ್ ಆಫ್ ಮ್ಯಾಮಲ್ಸ್ ಅಂತ ಹೇಳಿದ್ರೆ ನಾವು ಕೂಡ ಅದರಲ್ಲಿ ಬರ್ತೀವಿ. ದ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಫೀಡ್ ದೇರ್ ಯಂಗ್ ಒನ್ಸ್ ಥ್ರೂ ಮ್ಯಾಮರಿ ಗ್ಲ್ಯಾಂಡ್ಸ್ ಮುಖಾಂತರ ಮಿಲ್ಕನ್ನು ಫೀಡ್ ಮಾಡುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ನ ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ದ ಸಕ್ಸಸ್ ಆಫ್ ಮ್ಯಾಮಲ್ಸ್ ಈಸ್ ಮೇನ್ಲಿ ಡ್ಯೂ ಟು ದೇರ್ ಎಬಿಲಿಟಿ ಟು ಮೇಂಟೈನ್ ಅ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್.
ಓಕೆ. ಸೊ ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡುವಂಥ ಎಬಿಲಿಟಿ ಇದರಲ್ಲಿರುತ್ತೆ. ಓಕೆ, ನಾವು ಅದನ್ನು ಥರ್ಮೋರೆಗ್ಯುಲೇಷನ್ ಅಂತ ಹೇಳ್ತೀವಿ. ಇನ್ ಸಮ್ಮರಲ್ಲಿ ಏನು ಮಾಡುತ್ತೆ, ವೆನ್ ದ ಔಟ್ಸೈಡ್ ಬಾಡಿ ಟೆಂಪ್ರೇಚರ್ ಇಸ್ ಮೋರ್, ಹೊರಗಡೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. 37 ಡಿಗ್ರಿ ಸೆಲ್ಸಿಯಸ್ ಬಂದು ದಟ್ ಈಸ್ ನಮ್ಮ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗಿ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ವಿ ಸ್ವೆಟ್ ಪ್ರೊಫ್ಯೂಸ್ಲಿ, ಸೊ ಸ್ವೆಟ್ಟಿಂಗ್ ತುಂಬ ಜಾಸ್ತಿ ಆಗುತ್ತೆ. ದಿಸ್ ರಿಸಲ್ಟ್ಸ್ ಇನ್ ಎವಾಪ್ರೇಟಿವ್ ಕೂಲಿಂಗ್ ಆ್ಯಂಡ್ ಬ್ರಿಂಗ್ಸ್ ಡೌನ್ ದ ಬಾಡಿ ಟೆಂಪ್ರೇಚರ್. ಈ ಥರ ಆದಾಗ ಏನಾಗುತ್ತೆ, ಇವಾಪ್ರೇಷನ್, ಸೊ ಸ್ವೆಟ್ಟಿಂಗ್ ಆಗಿ ಸ್ವೆಟ್ಟು ಏನಾಗುತ್ತೆ, ಇವಾಪ್ರೇಟ್ ಆಗುತ್ತೆ. ಆ ಇವಾಪ್ರೇಟ್ ಆದಾಗ ಕೂಲಿಂಗ್ ಎಫೆಕ್ಟ್ ಆಗಿ ನಮ್ಮ ಬಾಡಿ ಟೆಂಪ್ರೇಚರ್ ನಾರ್ಮಲಿಗೆ ಬರುತ್ತೆ. ಮತ್ತು ವಿಂಟರಲ್ಲಿ ಸೊ ತುಂಬ ರೇನ್ ಇತ್ತು, ಕೋಲ್ಡ್ ಕಂಡೀಷನ್ ಇದ್ದಾಗ ಏನಾಗುತ್ತೆ, ಟೆಂಪ್ರೇಚರ್ ಬಿಲೋ 37 ಡಿಗ್ರಿ ಸೆಂಟಿಗ್ರೇಡ್ ಆದಾಗ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಲ್ಲ, ಕೈ ಕಾಲೆಲ್ಲ ನಿಮ್ಮ ಮೈಗೆ ಎಲ್ಲ ನಡಗಕ್ಕೆ ಸ್ಟಾರ್ಟ್ ಆಗುತ್ತೆ, ಚಳಿ ಜ್ವರ ಬಂದಾಗ ನಡಗುತ್ತಲ್ಲ ಆ ಥರ. ಸೊ ಆ ಥರ ಆದಾಗ ಏನಾಗುತ್ತೆ, ವೆನ್ ಯೋರ್ ಮಸಲ್ಸ್ ವಿಲ್ ಶೇಕ್, ಮಸಲ್ಸ್ ಶೇಕ್ ಆದಾಗ ಮಸಲ್ಸ್ ಒಳಗಡೆ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ ರೇಸಸ್ ದ ಬಾಡಿ ಟೆಂಪ್ರೇಚರ್. ಇದು ಬಾಡಿ ಟೆಂಪ್ರೇಚರನ್ನು ರೇಸ್ ಮಾಡುತ್ತೆ. ಈ ಥರ ಕಡಿಮೆ ಆದಾಗ ಜಾಸ್ತಿ ಆದಾಗ ಈ ಎರಡು ವೇಯಲ್ಲಿ ಬಾಡಿ ಟೆಂಪ್ರೇಚರು ಕಾಂಪನ್ಸೇಟ್ ಆಗುತ್ತೆ. ಸೊ ನೆಕ್ಸ್ಟ್ ರೆಗ್ಯುಲೇಷನ್, ಇನ್ನೊಂದು ಎಕ್ಸಾಂಪಲ್. ರೆಗ್ಯುಲೇಷನ್ ಇಸ್ ಎನರ್ಜೆಟಿಕಲಿ ಎಕ್ಸ್ಪೆನ್ಸಿವ್. ಇದಕ್ಕೆ ಎನರ್ಜಿ ತುಂಬ ಫೆಚ್ ಮಾಡಬೇಕಾಗತ್ತೆ, ATPs ತುಂಬ ಯೂಸ್ ಆಗುತ್ತೆ. ಸ್ಮಾಲ್ ಆ್ಯನಿಮಲ್ಸ್ಗೆ ಅಂತೂ ತುಂಬ ಕಷ್ಟ ಆಗುತ್ತೆ. ಓಕೆ, ಹಮ್ಮಿಂಗ್ ಬರ್ಡ್ ನೀವು ಕ್ಯಾನ್ ಸಿ ದಿಸ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ಶ್ರ್ಯೂ, ತುಂಬ ಚಿಕ್ಕದಾಗಿರುವಂಥ ರ್ಯಾಟ್ ಸ್ಪೀಶೀಸು, ಇದು ಎಲ್ಲ ತುಂಬ ಕಷ್ಟ ಆಗುತ್ತೆ. ದೇ ಹ್ಯಾವ್ ಲಾರ್ಜರ್ ಸರ್ಫೇಸ್ ಏರಿಯಾ ರಿಲೇಟಿವ್ ಟು ದೇರ್ ವಾಲ್ಯೂಮ್. ಓಕೆ, ಇವ್ರ ವೇಟ್ ತುಂಬ ಕಡಿಮೆ ಇರುತ್ತೆ, ಆದರೆ ಸರ್ಫೇಸ್ ಏರಿಯಾ ಬಾಡಿ ತುಂಬ ದೊಡ್ಡದಾಗಿರುತ್ತೆ. ಸೊ ದೇ ಲೂಸ್ ಬಾಡಿ ಹೀಟ್ ವೆರಿ ಫಾಸ್ಟ್. ಅಂಥವ್ರಿಗೆ ಬಾಡಿ ಹೀಟು ತುಂಬ ಬೇಗ ಇದಾಗತ್ತೆ, ವೇಸ್ಟ್ ಆಗಿಬಿಡುತ್ತೆ. ಸೊ ವೆನ್ ಇಟ್ ಈಸ್ ಕೋಲ್ಡ್ ಔಟ್ಸೈಡ್, ಹೊರಗಡೆ ಇದ್ದಾಗ ಬಾಡಿ ಹೀಟು ಬೇಗ ಲಾಸ್ ಆಗಿಬಿಡುತ್ತೆ. ದೆನ್ ದೇ ಹ್ಯಾವ್ ಟು ಎಕ್ಸ್ಪೆಂಡ್ ಮಚ್ ಎನರ್ಜಿ ಟು ಜನರೇಟ್ ಬಾಡಿ ಹೀಟ್. ದೇರ್ಫಾರ್ ವೆರಿ ಸ್ಮಾಲ್ ಆ್ಯನಿಮಲ್ಸ್ ಆರ್ ರೇರ್ ಇನ್ ಪೋಲಾರ್ ರೀಜನ್ಸ್. ಅದಕ್ಕೋಸ್ಕರ ತುಂಬ ಚಿಕ್ಕದಾಗಿರುವಂಥ ಆ್ಯನಿಮಲ್ಸು ಪೋಲಾರ್ ರೀಜನ್ಸಲ್ಲಿಲ್ಲ. ಪೋಲಾರ್ ಅಂತ ಹೇಳಿದ್ರೆ ನಿಮ್ಮ ಸೌತ್ ಪೋಲ್, ನಾರ್ತ್ ಪೋಲ್, ತುಂಬ ಸ್ನೋ ಏರಿಯಾ ಎಲ್ಲ ಇರುತ್ತಲ್ಲ, ಆ ರೀಜನ್ಸಲ್ಲಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗಿರೋದ್ರಿಂದ ಅವ್ರು ಹೀಟ್ ತುಂಬ ಬೇಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಪೋಲಾರ್ ರೀಜನ್ಸಲ್ಲಿ ಆಬ್ಸೆಂಟ್, ತುಂಬ ಚಿಕ್ಕ ಆ್ಯನಿಮಲ್ಸ್ ಇಲ್ಲ ಅಲ್ಲಿ. ದೆನ್ ಕನ್ಫಾರ್ಮ್ ಅಂತ ಹೇಳಿದ್ರೆ ಕನ್ಫಾರ್ಮರ್ಸ್. 99% ಆಫ್ ದ ಆ್ಯನಿಮಲ್ಸ್ ಆರ್ ನಿಯರ್ಲಿ ಆಲ್ ಪ್ಲಾಂಟ್ಸ್ ಕೆನಾಟ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಅವರು ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ದ ಬಾಡಿ ಟೆಂಪ್ರೇಚರ್ ಆರ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಚೇಂಜಸ್ ವಿತ್ ದ ಸರೌಂಡಿಂಗ್ ಕಂಡೀಷನ್. ಸರೌಂಡಿಂಗಲ್ಲಿ ಆ ಥರ ಚೇಂಜ್ ಆಗ್ತಿರುತ್ತೆ, ಅದಕ್ಕೆ ತಕ್ಕಂಗೆ ಬಾಡಿ ಒಳಗಡೆನೂ ಕೂಡ ಚೇಂಜ್ ಆಗ್ತಿರುತ್ತೆ. 99% ಆರ್ಗನಿಸಮ್ಸ್ ಹಾಗೆ ಇರೋದು. ಸೊ ಅವ್ರನ್ನ ನಾವು ಕನ್ಫಾರ್ಮರ್ಸ್ ಅಂತ ಕರಿತೀವಿ. ಓಕೆ, ಹೂ ಕ್ಯಾನಾಟ್ ಚೇಂಜ್ ದೇರ್ ಬಾಡಿ ಟೆಂಪ್ರೇಚರ್ ಆರ್ ಆಸ್ಮಾಟಿಕ್ ಟೆಂಪ್ರೇಚರ್ ಕಾನ್ಸಂಟ್ರೇಷನ್ ಚೇಂಜ್ ವಿತ್ ದ ಸರೌಂಡಿಂಗ್, ಹೂ ಕ್ಯಾನ್ ಚೇಂಜ್ ವಿತ್ ದ ಸರೌಂಡಿಂಗ್ ಆರ್ ಕಾಲ್ಡ್ ಆಸ್ ಕನ್ಫಾರ್ಮರ್ಸ್. ರೆಗ್ಯುಲೇಟರ್ಸ್ ಅಂತ ಹೇಳಿದ್ರೆ ಅವರು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಓಕೆ, ಹಿಯರ್ in aquatic animals osmotic concentration of the body fluids changes with that of the ambient osmotic concentration. aquatic animals ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಬಾಡಿ ಒಳಗಡೆ ಇರುವಂಥ ಬಾಡಿ ಫ್ಲೂಯಿಡ್ಸ್, ಯಾವುದೇ ಒಂದು ಅಯಾನ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅವರ ಬಾಡಿ ಒಳಗಡೆ ಇರುವಂಥದ್ದು ಇದು ಚೇಂಜ್ ಆಗುತ್ತೆ ಕಂಪೇರ್ ಟು ದ ಔಟರ್ ಎನ್ವಿರಾನ್ಮೆಂಟ್. ಹೊರಗಡೆ ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಬಾಡಿ ಒಳಗಡೆನೂ ಕೂಡ ಮೇಂಟೈನ್ ಮಾಡಬೇಕು, ಆವಾಗ ಮಾತ್ರ ಅದು ಸರ್ವೈವ್ ಆಗೋಕ್ಕೆ ಸಾಧ್ಯ. ಹಿಯರ್ ಯು ಕ್ಯಾನ್ ಸಿ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಆರ್ಗನಿಸಮ್ ರೆಸ್ಪಾನ್ಸ್, ಎಕ್ಸ್ಟರ್ನಲ್ ಲೆವೆಲ್, ಇಲ್ಲಿ ಇಂಟರ್ನಲ್ ಲೆವೆಲು. ಓಕೆ, ಸೊ ಕನ್ಫಾರ್ಮರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಯಾವಾಗ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇದು ಕೂಡ ಜಾಸ್ತಿ ಮಾಡ್ತಾ ಬರ್ತಿರುತ್ತೆ. ಇಂಟರ್ನಲ್ ಚೇಂಜಸ್ಸು ಕೂಡ ಅದಕ್ಕೆ ತಕ್ಕಂಗೆ ಆಗ್ತಿರುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಇಂಟರ್ನಲ್ ಬಾಡಿ ಒಳಗಡೆ ಇಂಟರ್ನಲ್ ಲೆವೆಲಲ್ಲೂ ಕೂಡ ಇನ್ಕ್ರೀಸ್ ಮಾಡುತ್ತೆ. ರೆಗ್ಯುಲೇಟರ್ಸ್ ಏನೂ ಮಾಡೋಕ್ಕೆ ಬರೋದಿಲ್ಲ. ಎಕ್ಸ್ಟರ್ನಲ್ ಲೆವೆಲಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಇದ್ರೂ ಕೂಡ ಇದು ಇಂಟರ್ನಲ್ ಲೆವೆಲಲ್ಲಿ ಎಷ್ಟು ಇರಬೇಕು ಅಷ್ಟೇ ಇರುತ್ತೆ. ಓಕೆ, ಸೊ ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಂತ ಹೇಳಿದ್ರೆ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಅವರು ರೆಗ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಿ ತನಕ ಅಷ್ಟೇ. ಓಕೆ, ವೆನ್ ತುಂಬ ಇನ್ಕ್ರೀಸ್ ಆಗ್ತಾ ಇದ್ದಾಗ ಅದು ಚೇಂಜ್ ಮಾಡ್ತಾ ಹೋಗುತ್ತೆ, ಬಟ್ ಅಟ್ ಪರ್ಟಿಕ್ಯುಲರ್ ಸ್ಟೇಜ್ ಅದು ಹಾಗೆ ಟೆಂಪ್ರೇಚರ್ ಮೇಂಟೈನ್ ಆಗಿಬಿಡುತ್ತೆ, ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಓಕೆ, ಸೊ ಇದನ್ನು ನಾವು ಕನ್ಫಾರ್ಮರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಮೈಗ್ರೇಷನ್. ಸೊ ತುಂಬ ಆ್ಯನಿಮಲ್ಸು ಬರ್ಡ್ಸ್ ಥರ ಅಥವಾ ಕೆಲವೊಂದು ಬರ್ಡ್ಸ್, ಇನ್ಸೆಕ್ಟ್ಸ್ ದೇ ಮೂವ್ ಅವೇ ಟೆಂಪರರಿಲಿ ಫ್ರಮ್ ಸ್ಟ್ರೆಸ್ಫುಲ್ ಹ್ಯಾಬಿಟ್ಯಾಟ್ ಟು ಅ ಮೋರ್
ಪಿಚಬಲ್ ಏರಿಯಾ ಆ್ಯಂಡ್ ರಿಟರ್ನ್ ವೆನ್ ಸ್ಟ್ರೆಸ್ಫುಲ್ ಪೀರಿಯಡ್ ಈಸ್ ಓವರ್. ಸೊ ಒಂದು ಜಾಗ ಅವ್ರು ಇರೋವಂಥ ಜಾಗದಲ್ಲಿ ತುಂಬ ಬಿಸಿಲಾಯಿತು, ತುಂಬ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆ ಪ್ಲೇಸನ್ನು ಬಿಟ್ಟು ಬೇರೆ ಒಂದು ಜಾಗಕ್ಕೆ ಹೋಗ್ತಾರೆ ಟೆಂಪ್ರರಿ. ಮತ್ತು ಅಲ್ಲಿ ಹಾರ್ಶ್ ಕಂಡೀಷನ್ಸ್ ಎಲ್ಲ, ವೆದರ್ ಎಲ್ಲ, ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲ ಸರಿ ಹೋದಾಗ ಮತ್ತೆ ಅಲ್ಲೇ ಅದು ಬಂದು ಅಲ್ಲೇ ಮತ್ತೆ ವಾಸವಾಗುತ್ತೆ. ಓಕೆ, ಸೊ ವಿಂಟರ್ ಸೀಸನಲ್ಲಿ ದೆರ್ ಈಸ್ Keolado National Park in Bharatpur, Rajasthan. Okay, so this park hosts migratory birds coming from Siberia and other extremely cold northern regions. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಸೈಬೇರಿಯನ್ ಕ್ರೇನ್ ಇದು. ಸೈಬೇರಿಯಾದಿಂದ ಈ ಒಂದು ರಾಜಸ್ಥಾನಲ್ಲಿ ಇರುವಂಥ ಒಂದು ನ್ಯಾಷನಲ್ ಪಾರ್ಕ್ಗೆ ಎಲ್ಲ ಬರ್ಡ್ಸು ಅಲ್ಲಿ ಬಂದು ಇದಾಗುತ್ತೆ, ಅಂದರೆ ಮೈಗ್ರೇಷನನ್ನು ತೋರಿಸುತ್ತೆ. ಯಾಕಂದರೆ ಅಲ್ಲಿ ತುಂಬ ಪ್ರಿವೇಲಿಂಗ್ ಕೋಲ್ಡ್ ಕಂಡೀಷನ್ಸ್ ಇದ್ದಾಗ ಇಟ್ ಹ್ಯಾಸ್ ಟು ಲೀವ್ ದಟ್ ಪ್ಲೇಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಟು this Rajasthan. So Rajasthan will be having very high temperature. Then suspend or suspension. So here in case of bacteria, fungi and lower plants, thick walled spores ತುಂಬ thick ವಾಲ್ ಇರುತ್ತೆ. ಯಾಕಂತ ಹೇಳಿದ್ರೆ ಟು ಸರ್ವೈವ್ ಅನ್ಫೇವರಬಲ್ ಕಂಡೀಷನ್ಸ್. ತುಂಬ ಮಳೆ ಬಿದ್ದರೂ ಕೂಡ ಅದು ಆ ಸ್ಪೋರ್ಸ್ ಹಾಗೆ ಉಳ್ಕೋಬೇಕು, ಅದಕ್ಕೇನೂ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು. ಯಾಕಂದರೆ ಅದು ಮುಂದೆ ಮಲ್ಟಿಪ್ಲಿಕೇಶನ್ ಆಗಿ ಅದು ಇನ್ನೊಂದು ಹೊಸ ಆರ್ಗ್ಯಾನಿಸಮ್ ರೀಪ್ರೊಡಕ್ಷನ್ ಮಾಡುತ್ತೆ. ಅಥವಾ ತುಂಬ ಮಳೆ ಬಿದ್ದರೂ ಕೂಡ ಏನಾಗಬಾರ್ದು, ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಕೂಡ ಏನಾಗಬಾರ್ದು. ಅದಕ್ಕೋಸ್ಕರ ತುಂಬ ಸ್ಪೋರ್ಸನ್ನ ಅಕ್ಕಪಕ್ಕ ತುಂಬ ತಿಕ್ಕಾಗಿರುವಂಥ ವಾಲು ಕವರ್ ಆಗಿರುತ್ತೆ. ಅಂಡರ್ ಸ್ಯೂಟೇಬಲ್ ಕಂಡೀಷನ್ಸ್ ದೇ ಜರ್ಮಿನೇಟ್. ಯಾವಾಗ ಸ್ಯೂಟೇಬಲ್ ಕಂಡೀಷನ್ಸ್ ಬರುತ್ತೋ ಆವಾಗ ಈ ಸ್ಪೋರ್ಸು ಜರ್ಮಿನೇಟ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದ ಫಂಗಲ್ ಸ್ಪೋರ್ಸ್ ಆಫ್ ಅ ಫಂಗಸ್. ಓಕೆ, ಪೌಡರ್ ಫಾರ್ಮಲ್ಲಿ ಇರುತ್ತಲ್ಲ, ಪೋಲನ್ ಗ್ರೇನ್ಸ್ ಮೇಲೆ ನೀವು ಆರೆಂಜ್ ಕಲರ್ ಪೋಲನ್ ಗ್ರೇನ್ಸ್ ನೋಡಿರ್ಬೋದು ಅದು. ಓಕೆ, ಸೊ ಇನ್ ಹೈಯರ್ ಪ್ಲಾಂಟ್ಸ್ ಸೀಡ್ಸ್ ಆ್ಯಂಡ್ ಸಮ್ ವೆಜಿಟೇಟಿವ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಸರ್ವ್ ಟು ಟೈಡ್ ಓವರ್ ಪೀರಿಯಡ್ಸ್ ಆಫ್ ಸ್ಟ್ರೆಸ್ ಬೈ ರೆಡ್ಯೂಸಿಂಗ್ ದೇರ್ ಮೆಟಬಾಲಿಕ್ ಆ್ಯಕ್ಟಿವಿಟಿ. ಸೊ ಇಲ್ಲಿ ಕೆಲವೊಂದು ಸೀಡ್ಸು, ಕೆಲವೊಂದು ರೀಪ್ರೊಡಕ್ಟಿವ್ ಪಾರ್ಟ್ಸು ಅದೆಲ್ಲ ಏನು ಮಾಡುತ್ತೆ, ತುಂಬ ವರ್ಷಗಟ್ಟಲೆ ಅಥವಾ ಒಂದು ತಿಂಗ್ಳುಗಟ್ಟಲೆ ಏನಾಗುತ್ತೆ, ಅದು ಸಸ್ಪೆಂಡ್ ಆಗಿಬಿಡುತ್ತೆ. ಅಂದರೆ ಯಾವ ಆ್ಯಕ್ಟಿವಿಟೀಸು ತೋರಿಸೋದಿಲ್ಲ, ಜರ್ಮಿನೇಷನ್ ಏನೂ ಆಗೋದಿಲ್ಲ, ಅಲ್ಲೇ ಹಾಗೆ ಹೆಂಗಿರುತ್ತೆ ಹಾಗೆ ಸಸ್ಪೆಂಡ್ ಆಗಿಬಿಡುತ್ತೆ. ಓಕೆ, ದೇ ಜರ್ಮಿನೇಟ್ ಅಂಡರ್ ಫೇವರಬಲ್ ಮಾಯಿಶ್ಚರ್ ಆ್ಯಂಡ್ ಟೆಂಪ್ರೇಚರ್. ಸೊ ಯಾವಾಗ ಫೇವರೇಬಲ್ ಅವ್ರಿಗೆ ಬೇಕಾಗುವಂಥ ಯಾವಾಗ ಟೆಂಪ್ರೇಚರ್ ಮತ್ತು ಮಾಯಿಶ್ಚರ್ ಅಟೇನ್ ಆಗುತ್ತೆ ಆವಾಗ ಅದು ಸೀಡ್ಸು ಅಥವಾ ರೀಪ್ರೊಡಕ್ಟಿವ್ ಪಾರ್ಟ್ಸು ಇದಾಗುತ್ತೆ, ಆ್ಯಕ್ಟಿವೇಟ್ ಆಗಿ ಅದು ಸೀಡ್ಸ್ ಜರ್ಮಿನೇಟ್ ಆಗುತ್ತೆ, ರೀಪ್ರೊಡಕ್ಟಿವ್ ಪಾರ್ಟ್ಸು ಹೊಸ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಸೊ ಸಸ್ಪೆಂಡ್ ಇನ್ ಆ್ಯನಿಮಲ್ಸ್ ಇಫ್ ಯು ವಾಂಟ್ ಟು ಸಿ ದ ಸಸ್ಪೆನ್ಷನ್ ಎಕ್ಸಾಂಪಲ್ಸ್ ಆರ್ ಹೈಬರ್ನೇಷನ್ ಆ್ಯಂಡ್ ಈಸ್ಟಿವೇಷನ್ ದೆನ್ ಡಯಾಪಾಸ್ ಅಂತ. ಹೈಬರ್ನೇಷನ್ ಅಂತ ಹೇಳಿದ್ರೆ ಸೊ ಇದನ್ನು ವಿಂಟರ್ ಸ್ಲೀಪ್ ಅಂತಲೂ ಕೂಡ ಕರಿತೀವಿ. ಆಫ್ ಬೇರ್ಸ್ ಡ್ಯೂರಿಂಗ್ ವಿಂಟರ್. ಬೇರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಹಿಯರ್ ಯು ಕ್ಯಾನ್ ಸಿ ಕರಡಿ ಇರುತ್ತಲ್ಲ, ಅದು ವಿಂಟರ್ ಟೈಮಲ್ಲಿ ಚಳಿಗಾಲದಲ್ಲಿ ಇಟ್ ವಿಲ್ ಗೋ ಫಾರ್ ಸ್ಲೀಪಿಂಗ್. ಎಲ್ಲ ಆ್ಯಕ್ಟಿವಿಟೀಸನ್ನು ಸ್ಲೋ ಮಾಡ್ಕೊಳ್ಳುತ್ತೆ. ರೆಸ್ಪಿರೇಷನ್, ರೀಪ್ರೊಡಕ್ಷನ್, ಡೈಜೆಷನ್, ನ್ಯೂಟ್ರಿಷನ್ ಇದೆಲ್ಲನೂ ಕೂಡ ಸ್ಲೋ ರೇಟಲ್ಲಿ ಆಗ್ತಿರುತ್ತೆ. ಆವಾಗ ಸಸ್ಪೆಂಡ್, ನಿದ್ದೆಯಲ್ಲಿ ಅಂತ ಟೆಂಪ್ರರಿ ಸ್ಲೀಪ್ ಫಾರ್ ಮೆನಿ ಮಂತ್ಸ್ ಆ ಥರ, ಯೂಶ್ವಲಿ 3 to 4 months ನಿದ್ದೆಗೆ ಹೊಟ್ಟೋಗ್ಬಿಡುತ್ತೆ. ಓಕೆನಾ. ದೆನ್ ಈಸ್ಟಿವೇಷನ್ ಅಂತ ಹೇಳಿದ್ರೆ ಸಮ್ ಆಫ್ ದ ಸ್ನೇಲ್ಸ್, ಹಿಯರ್ ಯು ಕ್ಯಾನ್ ಸಿ ದ ಸ್ನೇಲ್ಸ್ of some snails and then fishes during summer. ಇಲ್ಲಿ ಮಡ್ ಫಿಶ್ ಇನ್ ಅ ಡ್ರೈನ್, ಇದು ಯಾವ ಥರ ಫೋಲ್ಡ್ ಮಾಡಿಕೊಂಡು ಹಾಗೆ ಇದು ಮಾಡ್ಕೊಬಿಡುತ್ತೆ, ಹಂಗೆ ಈಸ್ಟಿವೇಷನ್ಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ಸಮ್ಮರ್ ಸ್ಲೀಪ್ ತುಂಬ ಹಾರ್ಶ್ ಟೆಂಪ್ರೇಚರ್ ಇದ್ದಾಗ ಸೊ ಇದು ಸರ್ವೈವ್ ಆಗೋಕ್ಕಾಗೋದಿಲ್ಲ. ಇಟ್ ಈಸ್ ವೆರಿ ಸಾಫ್ಟ್ ಬಾಡಿಡ್, ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಸ್ನೇಲ್ಸು. ಓಕೆ, ಮತ್ತು ಇದು ಫಿಶಸ್ಸು ಕೂಡ ನೀರಿಲ್ಲದೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ, ಎಲ್ಲ ಆ್ಯಕ್ಟಿವಿಟೀಸನ್ನು ಟೆಂಪ್ರರಿ ಸ್ಟಾಪೇಜ್ ಮಾಡಿಕೊಂಡು ಸಸ್ಪೆನ್ಷನ್ಗೆ ಹೊಟ್ಟೋಗ್ಬಿಡುತ್ತೆ. ಡಯಾಪಾಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸ್ಟೇಜ್ ಆಫ್ ಸಸ್ಪೆಂಡೆಡ್ ಡೆವಲಪ್ಮೆಂಟ್ of many zooplanktons in lakes and ponds. Zooplankton small ಆರ್ಗ್ಯಾನಿಸಮ್ಸು, ಅದು ಕೂಡ ಲೇಕ್ಸಲ್ಲಿ ಮತ್ತು ಪಾಂಡ್ಸಲ್ಲಿ ಅದು ಕೂಡ ಡಯಾಪಾಸ್ ಸ್ಟೇಜಿಗೆ ಹೋಗುತ್ತೆ. ಅಂತ ಹೇಳಿದ್ರೆ ಸ್ಟೇಜ್ ಆಫ್ ಸಸ್ಪೆನ್ಷನ್, ಅದು ಕೂಡ ಏನೂ ಆ್ಯಕ್ಟಿವಿಟೀಸ್ ತೋರಿಸೋದಿಲ್ಲ. ಎಲ್ಲಿ ತನಕ ನಾರ್ಮಲ್ ಕಂಡೀಷನ್ಸ್ ಬರೋದಿಲ್ಲ, ಕ್ಲೈಮೆಟಿಕ್ ಕಂಡೀಷನ್ಸ್, ಅಲ್ಲಿ ತನಕ ಹಾಗೆ ಇರುತ್ತೆ. ಓಕೆ, so I will tell you once again what and all we have studied in today's class. We have started with the responses to abiotic factors. ಅದರಲ್ಲಿ ರೆಗ್ಯುಲೇಟ್, ಕನ್ಫರ್ಮ್, ಮೈಗ್ರೇಟ್ ಆ್ಯಂಡ್ ಸಸ್ಪೆಂಡ್ ಅಂತ 4 ಥರ. ಸೊ ಇಲ್ಲಿ ಆರ್ಗ್ಯಾನಿಸಮ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್, ಅದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಇವನ್ ದೋ ದೇರ್ ಆರ್ ಚೇಂಜಸ್ ಇನ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇದು 4 ಥರ ಅಚೀವ್ ಮಾಡ್ಬೋದು: ರೆಗ್ಯುಲೇಷನ್, ಕನ್ಫರ್ಮೇಷನ್, ಮೈಗ್ರೇಷನ್ ಆ್ಯಂಡ್ ಸಸ್ಪೆನ್ಷನ್.
ರೆಗ್ಯುಲೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಮೇಂಟೆನೆನ್ಸ್ ಆಫ್ ದ ಹೋಮಿಯೋಸ್ಟಾಸಿಸ್ ಬೈ ಫಿಸಿಯಾಲಜಿಕಲ್ ಆ್ಯಂಡ್ ಬಿಹೇವಿಯರಲ್ ಮೀನ್ಸ್. ಇಲ್ಲಿ ಥರ್ಮೋ ರೆಗ್ಯುಲೇಷನ್ ಮತ್ತು ಆಸ್ಮೋ ರೆಗ್ಯುಲೇಷನನ್ನು ಮೇಂಟೈನ್ ಮಾಡುವಂಥದ್ದು. ಎಕ್ಸಾಂಪಲ್ ಬಂದು ಇವರನ್ನ ರೆಗ್ಯುಲೇಟರ್ಸ್ ಅಂತ ಕರಿತೀರಾ, ಹೋಮಿಯೋ ಥರ್ಮ್ಸ್ ಅಥವಾ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತಲೂ ಕೂಡ ಕರಿತೀರಾ. ಎಲ್ಲ ಬರ್ಡ್ಸು, ಮ್ಯಾಮಲ್ಸ್ ಮತ್ತು ಕೆಲವೊಂದು ಇನ್ವರ್ಟಿಬ್ರೇಟ್ಸ್ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಥರ್ಮೋ ರೆಗ್ಯುಲೇಷನ್ ಇನ್ ಮ್ಯಾಮಲ್ಸ್, ಟೆಂಪ್ರೇಚರ್ ಜಾಸ್ತಿ ಆದಾಗ ಸ್ವೆಟ್ಟಿಂಗ್ ಆಗುತ್ತೆ, ಕಡಿಮೆ ಆದಾಗ ಶಿವರಿಂಗ್ ಆಗುತ್ತೆ. ಈ ಥರ ಆಗಿ ಬಾಡಿ ಟೆಂಪ್ರೇಚರ್ ಅಟೇನ್ ಆಗುತ್ತೆ. ಮತ್ತು ಕೆಲವೊಂದು ಬರ್ಡ್ಸಲ್ಲಿ ತುಂಬ ಚಿಕ್ಕದಾಗಿರುವಂಥ ಬರ್ಡ್ಸ್, ಆ್ಯನಿಮಲ್ಸು ಅದು ಬೇಗ ಹೀಟ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಪೋಲಾರ್ ರೀಜನ್ಸಲ್ಲಿ ಇದು ಇರೋದಿಲ್ಲ. ತುಂಬ ಕೋಲ್ಡ್ ರೀಜನ್ಸಲ್ಲಿ ತುಂಬ ಬಾಡಿ ಹೀಟು ಜಾಸ್ತಿ ಇರಬೇಕು, ಆವಾಗ ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಗೋದು. ಇಲ್ಲಾಂದರೆ ಬ್ಲಡ್ ಏನಾಗುತ್ತೆ, ಫುಲ್ ಐಸ್ ಥರ ಆಗಿ ಕೋಲ್ಡ್ ಆಗಿಬಿಡುತ್ತೆ. ಓಕೆ, ಬ್ಲಡ್ ಕೋಲ್ಡ್ ಆಗಿ ಸರ್ಕ್ಯುಲೇಷನ್ ಇಲ್ಲದೆ ಡೆತ್ ಆಗುತ್ತೆ. ಅದಕ್ಕೋಸ್ಕರ ಪೋಲಾರ್ ರೀಜನ್ಸಲ್ಲಿ ಸ್ಮಾಲ್ ಆ್ಯನಿಮಲ್ಸ್ ಇರೋದಿಲ್ಲ. ಸೊ ಕನ್ಫರ್ಮರ್ಸ್ ಅಂತ ಹೇಳಿದರೆ ದ ಬಾಡಿ ಟೆಂಪ್ರೇಚರ್ ಆರ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಚೇಂಜಸ್ ವಿತ್ ದ ಸರೌಂಡಿಂಗ್ ಕಂಡೀಷನ್. ಹೊರಗಡೆ ಚೇಂಜಸ್ ಹೆಂಗೆ ಆಗುತ್ತೆ ಅದಕ್ಕೆ ತಕ್ಕಂಗೆ ಬಾಡಿ ಒಳಗಡೆನೂ ಕೂಡ ಚೇಂಜಸ್ಸನ್ನು ಮಾಡ್ಕೊಳ್ಳುತ್ತೆ ಇದು. ಓಕೆ, ಸೊ ಮತ್ತು ಕೆಲವೊಂದು ಆಕ್ವಾಟಿಕ್ ಆ್ಯನಿಮಲ್ಸಲ್ಲಿ ಹೊರಗಡೆ ಇರುವಂಥ ಕಾನ್ಸಂಟ್ರೇಷನ್, ಒಳಗಡೆ ಇರುವಂಥ ಕಾನ್ಸಂಟ್ರೇಷನ್ ಎರಡು ಸೇಮ್ ಇರುತ್ತೆ. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ತೋರಿಸಿದ್ದೀನಿ. ಕನ್ಫರ್ಮರ್ಸು ಎಕ್ಸ್ಟರ್ನಲ್ ಲೆವೆಲ್ ಚೇಂಜ್ ಆಗ್ದಂಗೆ ಇದು ಕೂಡ ಚೇಂಜ್ ಆಗ್ತಾ ಬರುತ್ತೆ. ರೆಗ್ಯುಲೇಟರ್ಸ್ ಅಷ್ಟೇ ಮೇಂಟೈನ್ ಮಾಡ್ತಾರೆ. ಪಾರ್ಷಲ್ ರೆಗ್ಯುಲೇಟರ್ಸ್ ಕೆಲವೊಂದು ಸರಿ ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಮಾಡಿ ಮತ್ತೆ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ಮೈಗ್ರೇಷನ್, ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ವೈ ಮೀನ್ಸ್ ಸ್ಟ್ರೆಸ್ಫುಲ್ ಹ್ಯಾಬಿಟ್ಯಾಟ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಮತ್ತೆ ಅದು ಒಳ್ಳೆ ಇದು ಕಂಡೀಷನ್ಸ್ ಪ್ರಿವೇಲ್ ಆದಾಗ ಮತ್ತೆ ರಿಟರ್ನ್ ಆಗ್ತಾರೆ. ಓಕೆ, ಸಸ್ಪೆನ್ಷನ್ ಅಂತ ಹೇಳಿದ್ರೆ ಎಲ್ಲ ಆ್ಯಕ್ಟಿವಿಟೀಸು ಟೆಂಪ್ರರಿಲಿ ಶಟ್ ಡೌನ್ ಮಾಡಿ ಮತ್ತೆ ಎಲ್ಲ ಗುಡ್ ಪ್ರಿವೇಲಿಂಗ್ ಕಂಡೀಷನ್ಸ್ ಬಂದಾಗ ಮತ್ತೆ ಅದು ಆಕ್ಟಿವೇಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಯುವರ್ ರೆಸ್ಪಾನ್ಸಸ್ ಟು ಎಬಯೋಟಿಕ್ ಫ್ಯಾಕ್ಟರ್ಸ್. ಸೊ ವಿತ್ ದಿಸ್ ಐ ವಿಲ್ ಸ್ಟಾಪ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.